ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸ್ಯಾಂಡಿ ಸುಹಾಸ್. ಮೆಡಿಟೇಷನ್ ಡೇ 52. ಇವತ್ತು ಬೆಳಗ್ಗೆ ಎದ್ದಿದ್ದೆ, ನೀರಿಲ್ಲ ಅಂತ ಹೇಳಿ ಫ್ರೆಶ್ ನೀರ್ ತಗೊಂಡು ನೀರ್ ಕುಡಿದು ವರ್ಕೌಟ್ ಸ್ಟಾರ್ಟ್ ಮಾಡಿದೆ. ನನ್ನ ಆಸ್ ಯೂಶುವಲ್ ರೂಟೀನ್ ಎಲ್ಲ ಮುಗಿಸ್ಕೊಂಡು ಸೀದಾ ಚರ್ಚ್ ಕಡೆ ಹೊರಟ್ವಿ. ಮಾರ್ನಿಂಗ್ ಒಳ್ಳೆ ವೇಲಂಕಣಿ ಚರ್ಚ್ ಜೊತೆ ನೆಕ್ಸ್ಟ್ ಲೆವೆಲ್ ವೈಬ್ ಅನ್ಕೊಳ್ಳಿ. ವೆದರ್ ಅಂತೂ ಸರಿ ಅಂತ ಸೀದಾ ಅಲ್ಲಿಂದ ಎಲ್ಲ ಚರ್ಚ್ನೆಲ್ಲ ಒಂದ್ ರೌಂಡ್ ನಮ್ ಹುಡುಗ ಸಂಜಯ್ ತೋರಿಸ್ಕೊಂಡು ಅಲ್ಲಿಂದ ಬರ್ತಾ ಈ ಒಂದು ಶಿಲೆ, ಜೀಸಸ್ ಶಿಲೆ ಫಾರ್ ದ ಫಸ್ಟ್ ಟೈಮ್ ನಾನು ನೋಡಿದ್ದು. ಒನ್ ಆಫ್ ದ ಬ್ಯೂಟಿಫುಲ್ ಸ್ಟ್ಯಾಚ್ಯೂ ಅನ್ಕೊಳ್ಳಿ. ಯಾವ ಲೆವೆಲ್ ಗೆ ಮಾಡಿದ್ರು ಅಂದ್ರೆ ಇಟ್ಸ್ ಅಬ್ಸಲ್ಯೂಟ್ಲಿ ಲಿಟ್ರಲಿ ಹ್ಯೂಜ್ ಗೈಸ್. ತುಂಬಾ ದೊಡ್ಡದಾಗಿದೆ, ಹ್ಯೂಜ್ ಆಗಿದೆ. ಚರ್ಚ್ ನೋಡ್ಕೊಂಡು ಶಿಸ್ತಾಗೆ ನಾಷ್ಟ ಮಾಡ್ಕೊಂಡು ಬೆಂಗಳೂರು ಕಡೆ ನಮ್ಮ ಪಯಣ ಬಂತು. ಒನ್ ಆಫ್ ದ ಬೆಸ್ಟ್ ಬಸ್ ಅನ್ಕೊಳ್ಳಿ ಇದು. ನಾನಿದ್ರೆ ನಾನೇ ಹಾರ್ಟ್ ಅಟ್ಯಾಕ್ ಅಂದ್ರೆ ಅಂತೂ 1 hour ಟೈಮ್ ತಗೊಂಡ್ ಬುಕಿಂಗ್ ಮಾಡಿದ್ರು. ಒಳ್ಳೆ ರೇಟಿಂಗ್ಸ್ ಇರೋರು ನೋಡಿ ಬಸ್ ಬುಕ್ ಮಾಡಿದ್ರು. ಮಾಡಿದಕ್ಕೂ ಸಾರ್ಥಕ ಆಯ್ತು ಅನ್ಕೊಳ್ಳಿ. ಒನ್ ಆಫ್ ದ ಬೆಸ್ಟ್ ಬಸ್ ಇದು. ಸರ್ವಿಸ್ ವೈಸ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿದೆ. ಗೈಸ್ ನೋಡಿ, ರಿವ್ಯೂ, ರೇಟಿಂಗ್, ಸ್ಟಾರ್ಸ್ ಎಲ್ಲ ಏನಕ್ಕೆ ನೋಡ್ತಾರೆ ಅಂದ್ರೆ ಈ ತರ ಒಂದು ಬೆಸ್ಟ್ ಸರ್ವಿಸ್ ಕೊಡ್ತಾರೆ. ರಿವ್ಯೂ ನೋಡ್ಕೊಂಡು ನೀವು ಬುಕಿಂಗ್ ಮಾಡಿದ್ರೆ ನೋಡಿ ಈ ತರ ಒಂದು ವ್ಯವಸ್ಥೆ ಸಿಗುತ್ತೆ. ಸೊ ನೆಕ್ಸ್ಟ್ ಟೈಮ್ ಗೊತ್ತಲ್ಲ, ಡೋಂಟ್ ಮಿಸ್ ಟು ಸಿ ರೇಟಿಂಗ್ಸ್ ಅಂಡ್ ಸ್ಟಾರ್. ಸಿ ಯು ಗೈಸ್. ಸರಿ ಅಂತ ಒಂದು ಒಳ್ಳೆ ಸ್ನ್ಯಾಪ್ ತಗೊಂಡು ಬೆಂಗಳೂರು ರೀಚ್ ಆಗೋಣ ಅಂತ ಇದ್ದೀನಿ. ಒಳ್ಳೆ ಡಿಶ್ ಕೊಟ್ಟಿದ್ದಾರೆ ನಮ್ಮ ಹುಡುಗ. ಯಾವ ತರ ಡಿಶ್ ಕೊಟ್ಟ ನೋಡಿ, ರೂಮ್ದು ಬೀಗಾನೇ ತಗೊಂಡ್ಬಂದ್ಬಿಟ್ಟಿದ್ದಾನೆ. ಲಾಸ್ಟ್ ಅಲ್ಲಿ ಬರ್ಬೇಕಾದ್ರೆ ಮರ್ತ್ಬಿಟ್ಟು ಬೀಗ ಜೋಬಲ್ ಹಿಡ್ಕೊಂಡ್ ಬಂದ್ಬಿಟ್ಟಿದ್ದಾನೆ. ಅವರು ಇಸ್ಕೊಳೋದ್ ಮರ್ತ್ಬಿಟ್ಟು ಹಾಗೆ ಬಿಟ್ಬಿಟ್ಟಿದ್ದಾರೆ. ಒಟ್ನಲ್ಲಿ ಒಳ್ಳೆ ಗಾಡ್ಲೆ ಗುರು ಇವ್ರದ್ದು. ನಂಬರು ಪ್ರೂಫ್ ನಂದೇ ಕೊಟ್ಟಿದ್ದೆ. ಸರಿ ಕಾಲ್ ಮಾಡ್ಲಿ ಆಮೇಲೆ ಮಾತಾಡೋಣ ಉಂಟು ಅಂತ ಸೀದಾ ಬೆಂಗಳೂರಿಗೆ ಬಂದ್ವಿ. ಬೆಳಗ್ಗೆ 5 ಗಂಟೆ ಆಗಿತ್ತು ಬೆಂಗಳೂರು ಬಂದು ರೀಚ್ ಆಗೋ ಅಷ್ಟರಲ್ಲಿ. ನೋಡಿ ಮನುಷ್ಯರು ಮಿಸ್ ಮಾಡ್ಕೊಂತಾರೋ ಇಲ್ವೋ. ನಾಯಿ ಬರೀ 2 ದಿವಸ ಮನುಷ್ಯ ಬಿಟ್ಟೋಗಿರೋದಕ್ಕೆ ಯಾವ ಲೆವೆಲ್ ಮಿಸ್ ಮಾಡ್ಕೊಂಡು ಆ ಲವ್ ತೋರಿಸ್ತಾ ಇದೆ. ಶಾಪಿಂಗ್ ಮಾಡಿರೋ ಐಟಮ್ಸ್ ಎಲ್ಲ ಮನೆಗೆ ಕೊಟ್ಬಿಟ್ಟು ಸಿಕ್ಕಾಪಟ್ಟೆ ಟಯರ್ಡ್ ಆಗಿದ್ದು ಅಂತ ಮಲ್ಕೊಂಡ್ವಿ. ಇವತ್ತಿಗಿಷ್ಟೇ, ನಾಳೆ ಸಿಗೋಣ. ಬಾಯ್.